ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ಆರೋಗ್ಯಕರ ಸಮಾಜಕ್ಕೆ ದಾದಿಯರ ಪಾತ್ರ ಬಹುದೊಡ್ಡದು ಎಂದ ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನಿರ್ದೇಶಕ ರಾಜಣ್ಣ. ಪಟ್ಟಣದ ನಾಗೇಶ್ ನರ್ಸಿಂಗ್ ಕಾಲೇಜು, ಅರೆ ವೈದ್ಯಕೀಯ ಕಾಲೇಜಿನ ದೀಪ ಪ್ರಜ್ವಲನೆ ಕಾರ್ಯದಲ್ಲಿ ಭಾಗಿಯಾಗಿ ಹೇಳಿಕೆ. ಮಗುವಿನ ಕಲಿಕಾ ಆಸಕ್ತಿಗೆ ಅನುಗುಣವಾದ ವಿದ್ಯೆಯನ್ನ ಕಲಿಸುವ ಕೆಲಸವಾಗಬೇಕು ಎಂದು ಪೋಷಕರಿಗೆ ಕಿವಿಮಾತು ಹೇಳಿದ ಸಾಯಿ ಸಿದ್ದಾಶ್ರಮದ ಗುರುಮೂರ್ತಿ ಗುರೂಜಿ. ದಮ್ಮಲಿಂಗಲ ರಚನಾ ಪಬ್ಲಿಕ್ ಸ್ಕೂಲ್ನ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿ ಹೇಳಿಕೆ. ಸಿಬಿಎಸ್ಇ, ಐಸಿಎಸ್ಇ ಫಲಿತಾಂಶದ ಮಾದರಿ ರಾಜ್ಯ ಪಠ್ಯಕ್ರಮದ ಪರೀಕ್ಷೆಗೂ ಅನ್ವಯ ಮಾಡಿದ ರಾಜ್ಯ ಸರ್ಕಾರದ ಕ್ರಮಕ್ಕೆ ಸ್ವಾಗತಾರ್ಹ ಎಂದ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ನೂತನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಾಜೇಗೌಡ. ಆರೋಗ್ಯಕರ ಸಮಾಜದ ನಿರ್ಮಾಣದಲ್ಲಿ ಶುಶ್ರೂಷಕರು ಮತ್ತು ಶುಶ್ರೂಷಕಿಯರ ಪಾತ್ರ ಅತಿ ದೊಡ್ಡದು. ಅವರು ರೋಗಿಗಳ ಆರೈಕೆದಾರರಾಗಿ ಸಲ್ಲಿಸುವ ಸೇವೆ ಅತ್ಯಮೂಲ್ಯವಾದುದು ಎಂದು ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನಿರ್ದೇಶಕ ಬಿ ರಾಜಣ್ಣ ತಿಳಿಸಿದರು. ಪಟ್ಟಣದ ಜ್ಞಾನಸಾಗರ ವಿದ್ಯಾಸಂಸ್ಥೆಯ ಆವರಣದಲ್ಲಿ ನಾಗೇಶ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿನ ನಾಗೇಶ್ ಆರೋಗ್ಯ ಮತ್ತು ಅರೆವೈದ್ಯಕೀಯ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಮಂಗಳವಾರ ಆಯೋಜಿಸಲಾಗಿದ್ದ ಬಿಎಸ್ಸಿ ನರ್ಸಿಂಗ್, ಜಿಎನ್ಎಂ ಹಾಗೂ ಅರೆವೈದ್ಯಕೀಯ ವಿದ್ಯಾರ್ಥಿಗಳ ದೀಪ ಪ್ರಜ್ವಲನ, ಪ್ರತಿಜ್ಞಾ ವಿಧಿ ಸ್ವೀಕಾರ, ಪದವಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಉದ್ಘಾಟನಾ ನುಡಿಗಳನ್ನಾಡಿದ ಬಿ ರಾಜಣ್ಣ, ಶುಶ್ರೂಷಕರ ಹುದ್ದೆ ಪವಿತ್ರವಾದದ್ದು. ಯಾವುದೇ ವೈದ್ಯರುಗಳು ಒಂದು ಜೀವವನ್ನು ಉಳಿಸುವ ಕಾರ್ಯ ಮಾಡುವ ಸಂದರ್ಭದಲ್ಲಿ ಶುಶ್ರೂಷಕರು ಉತ್ತಮ ಸಹಾಯಕರಾಗಿ ಕೆಲಸ ಮಾಡಬೇಕಿದೆ. ಶುಶ್ರೂಷಕರ ಹುದ್ದೆಯವರಿಗೆ ತಾಯ್ತನ, ಕರುಣೆ, ಮಮತೆ, ಸಹನೆ ಮತ್ತು ತಾಳ್ಮೆ ಎಲ್ಲರಲ್ಲೂ ಇರಬೇಕು. ಎಲ್ಲ ರೋಗಿಗಳನ್ನು ತಾಳ್ಮೆಯಿಂದ ಪರಿಶೀಲಿಸಿ ಜೀವ ಉಳಿಸುವ ಕೆಲಸಗಳನ್ನು ಮಾಡಬೇಕು. ವೃತ್ತಿಯಲ್ಲಿ ಮುಖ್ಯವಾಗಿ ನಿಸ್ವಾರ್ಥ ಸೇವೆಯ ಮನೋಭಾವ ಬರಬೇಕಿದೆ. ಶುಶ್ರೂಷಕರ ಶಾಲೆಯ ವಿದ್ಯಾರ್ಥಿಗಳು ನೈಟಿಂಗೇಲ್ ಥರ ಸೇವೆ ಮಾಡಬೇಕು. ರೋಗಿಯ ಚಿಕಿತ್ಸೆಯಲ್ಲಿ ಅರೆವೈದ್ಯಕೀಯ ಸಿಬ್ಬಂದಿಯೂ ಮುಖ್ಯ. ಇಂದು ವೈದ್ಯರು ಹಾಗೂ ಅರೆವೈದ್ಯಕೀಯ ಸಿಬ್ಬಂದಿ ಒಂದು ತಂಡದಂತೆ ಕೆಲಸ ನಿರ್ವಹಿಸುತ್ತದೆ. ಅರೆವೈದ್ಯಕೀಯ ವೃತ್ತಿ ಶಿಕ್ಷಣ ಪಡೆದು ವೈದ್ಯಕೀಯ ತಂಡದ ಒಂದು ಭಾಗವಾಗಿ ಕೆಲಸ ನಿರ್ವಹಿಸಬಹುದು ಎಂದು ತಿಳಿಸಿದರು. ಎಜುಕೇಷನ್ಗೆ ಭಾಳ ಇಂಪಾರ್ಟೆನ್ಸ್ ಕೊಟ್ಟವರು. ಅವರು ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿ ಮೈಸೂರು ಮೆಡಿಕಲ್ ಕಾಲೇಜ್ ಮತ್ತು ಬಳ್ಳಾರಿ ಮೆಡಿಕಲ್ ಕಾಲೇಜಲ್ಲಿ ಓದಿದ್ರು ಅಂತ ನಾನು ಕೇಳ್ಪಟ್ಟಿದ್ದೆ. ಯಾಕೆಂದರೆ ಅವ್ರಿಗೂ ಒಂದು 3-4 ವರ್ಷ ವ್ಯತ್ಯಾಸಗಳು. ಹಾಗಾಗಿ ನಾವು ಎಲ್ಲೂ ಓವರ್ಲ್ಯಾಪ್ ಆಗಿಲ್ಲ ಎಜುಕೇಷನಲ್ಲಿ. ಅವರು ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸಲ್ಲಿ ಲೆಕ್ಚರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಸಂಜೆ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಪ್ರಾಬಲಿ ಇಲ್ಲಿ ಮೊದಲನೇ ಫಿಸಿಷಿಯನ್ ಆಗಿ ಕಾರ್ಯನಿರ್ವಹಿಸಿದ ವಿದ್ಯಾರ್ಥಿಗಳೇ. ಅಲ್ಲಿಂದ ಒಂದು ಪ್ರತಿಭೆ ಮತ್ತು ಬುದ್ಧಿವಂತಿಕೆ, ಪ್ರಾಮಾಣಿಕತೆ ಸೇರಿಕೊಂಡ್ರೆ ಏನಾಗಬಹುದು ಅಂತ ಹೇಳೋಕ್ಕೆ ಈ ದಿನ ನಿಮ್ಮ ಮುಂದೆ ಇರುವ ನಾಗೇಶ್ ಸಂಸ್ಥೆ ವಿದ್ಯಾರ್ಥಿಗಳೇ, ಈ ದಿನ ನಾನು ನಿಮ್ಮ ವಿದ್ಯಾರಾಣಿ ಪ್ರಾಂಶುಪಾಲರು ಓದಿದ ಆನ್ಯುವಲ್ ರಿಪೋರ್ಟ್ ಪ್ರಕಾರ 100% ರಿಸಲ್ಟು ಬಂದಿದೆ. ಅದರಲ್ಲಿ 15-16ಕ್ಕಿಂತ ಹೆಚ್ಚು ಡಿಸ್ಟಿಂಕ್ಷನ್ನು, ಮಿಕ್ಕ ಎಲ್ಲ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಅಂತ ಕೇಳೋಕ್ಕೆ ತುಂಬ ಖುಷಿ ವಿಚಾರ. ಆದರೆ ನಾನು ಒಂದು ವಿಷಯ ಹೇಳಲಿಕ್ಕೆ ಬಯಸ್ತೀನಿ. ಏನಂದರೆ, ಥಿಯರಿನಲ್ಲಿ ಎಲ್ಲರೂ ಒಳ್ಳೆ ಮಾರ್ಕ್ಸ್ ತೆಗಿತಾರೆ. ಪ್ರಾಕ್ಟಿಕಲ್ಲಾಗಿ ನಾವು ಪ್ರಾಯೋಗಿಕವಾಗಿ ನಾವು ಅದೇ ಎಲ್ಲಿ ಕೆಲಸ ಮಾಡ್ತೀವಿ ಮುಂದೆ ಅಲ್ಲಿ ನಾವು ಅದೇ ರೀತಿ ನಾಗೇಶ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಕೆ ನಾಗೇಶ್ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷ ನುಡಿಗಳನ್ನಾಡಿದ ಅವರು, ತರಬೇತಿ ಪಡೆದ ದಾದಿ ಮನುಕುಲಕ್ಕೆ ದೊರೆತ ವರದಾನ. ದಾದಿಯರು ಆರೋಗ್ಯ ಸೇವೆ ಉದ್ಯಮದ ಬೆನ್ನೆಲುಬು. ಅವರ ತ್ವರಿತ ಚಿಂತನೆ ಮತ್ತು ನಿರ್ಣಾಯಕ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದಿಂದಾಗಿ ತುರ್ತು ಸಂದರ್ಭಗಳಲ್ಲಿ ಮುಂಚೂಣಿಯ ಪ್ರತಿಕ್ರಿಯೆಗಳನ್ನು ಒದಗಿಸುವಲ್ಲಿ ಅವರು ನಿರ್ಣಾಯಕರಾಗಿದ್ದಾರೆ. ನರ್ಸ್ಗಳು ಸಮಾಜದಲ್ಲಿ ಮಹತ್ತರ ಸೇವೆ ಸಲ್ಲಿಸುತ್ತಿದ್ದು ಮಾನವೀಯತೆಯ ಸಂಕೇತವಾಗಿದ್ದಾರೆ. ವೃತ್ತಿಯಲ್ಲಿ ಸದಾ ಪ್ರಾಮಾಣಿಕತೆ, ನಿಷ್ಠೆ ಮತ್ತು ವಿಶ್ವಾಸವನ್ನು ಕಾಪಾಡಿಕೊಂಡು ಕಾರ್ಯನಿರ್ವಹಿಸಬೇಕು. ಇಂದು ಭಾರತದಲ್ಲಿ ನರ್ಸಿಂಗ್ ಕ್ಷೇತ್ರವು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಕಂಡಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಜ್ಞಾನ ಅಗತ್ಯವಾಗಿದ್ದು ನರ್ಸ್ಗಳು ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು. ಸಮಾಜಕ್ಕೆ ಯಾವ ರೀತಿಯ ಕೊಡುಗೆ ನೀಡುತ್ತೇವೆ ಎಂಬುದೇ ಮುಖ್ಯ ಎಂದರು. ವೈದ್ಯರು ರೋಗಿಗಳಿಗೆ ಚಿಕಿತ್ಸೆ ನೀಡಬಹುದು, ಆದರೆ ಮಾನಸಿಕ ಸ್ಥೈರ್ಯ ತುಂಬಿ ರೋಗಿಯನ್ನು ಸಂಪೂರ್ಣ ಗುಣಮುಖ ಮಾಡುವ ಜವಾಬ್ದಾರಿ ಅರೆವೈದ್ಯಕೀಯ ಸಿಬ್ಬಂದಿಗಳು ಹೊಂದಿರ್ತಾರೆ ಎಂದರು.
ಇಸ್ ನಾಟ್ ಜಸ್ಟ್ ಎ ಜಾಬ್ ಆರ್ ಪ್ರೊಫೆಷನ್. ಬೇರೆ ವೃತ್ತಿಗಳದಾಗೆ ಏನೋ ಒಂದು ಕೆಲಸ ಜೀವನ ಮಾಡೋಕ್ಕೆ ಒಂದು ಕೆಲಸ ಅಂತಾರಲ್ಲ, ಅದು ಒಂದು ಮಾನವೀಯತೆಯ ಧರ್ಮ. ನರ್ಸಿಂಗ್ ಅನ್ನೋದು ಒಂದು ಜಸ್ಟ್ ಒಂದು ಜಾಬ್ ಅಂದರೆ ಭಾಳ ತಪ್ಪಾಗುತ್ತೆ. ಯಾಕೆಂದರೆ ಇಡೀ ಪ್ರಪಂಚದಲ್ಲಿ ನೋಬೆಲ್ ಪ್ರೊಫೆಷನಲ್ ನರ್ಸಿಂಗ್ ಅತ್ಯಂತ ನೋಬೆಲ್ ಆಗಿ ಗೌರವಾನ್ವಿತ ಆಗುತ್ತೆ. ಅಂಥ ಒಂದು ವೃತ್ತಿಯನ್ನು ನೀವು ಕೈಗೆತ್ತಿಕೊಂಡಿದ್ದಕ್ಕೆ, ಅದು ಮುಗಿಸಿ ಹೋಗ್ತಾ ಇರೋದಕ್ಕೆ ತಮ್ಮೆಲ್ಲರಿಗೂ ಕೂಡ ಎಲ್ಲರೂ ಅಭಿನಂದನಾರ್ಹರು. ಬಹುಶಃ ಆರೋಗ್ಯ ಕ್ಷೇತ್ರದಲ್ಲಿ ಕಳೆದ ಒಂದು ಶತಮಾನದಲ್ಲಿ ಬಹಳಷ್ಟು ಬದಲಾವಣೆಗಳು ನಾಗಾಲೋಟದಲ್ಲಿ ಕ್ರಾಂತಿಕಾರವಾಗಿ ಆರೋಗ್ಯತೆ ನಡೀತಿದೆ. ಅದರ ಬೆನ್ನೆಲುಬು ನರ್ಸಿಂಗ್ ಹಾಗೂ ಈ ಟೆಕ್ನಿಕಲ್ ಪರ್ಸನ್ಸ್. ಬಹುಶಃ ನಾಳೆ ದಿವಸ ನರ್ಸಿಂಗ್ ಅವ್ರು ಯಾರೂ ಬರಲಿಲ್ಲ, ಯಾರೂ ಕೆಲಸ ಮಾಡೋಕ್ಕಲ್ಲ, ಅಷ್ಟೊಂದು ಪ್ರಭಾವವನ್ನು ನರ್ಸಿಂಗ್ ಪ್ರೊಫೆಷನ್ ಆರೋಗ್ಯ ಕ್ಷೇತ್ರದಲ್ಲಿ ಹೊಂದಿದೆ. ಸೊ ಆ ಒಂದು ವೃತ್ತಿಯನ್ನು ತಾವು ಆಯ್ಕೆ ಮಾಡ್ಕೊಳ್ಳೋದು ನಿಮ್ಮ 3 ಜನದ ಪುಣ್ಯ ಅಂತ ನಾನು ಅದು ಅಂದ್ಕೊಳ್ತೀನಿ. ಯಾಕೆಂದರೆ ಏನೋ ಒಂದು ವಿದ್ಯೆ ಕಲಿಬೋದು. ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ, ವಿಶೇಷವಾಗಿ ಭಾರತದಲ್ಲಿ ಏನಾಗ್ಬಿಟ್ಟಿದೆ, ವಿದ್ಯಾಭ್ಯಾಸ ಎಲ್ಲೋ ಒಂದು ಕಡೆ ಸಾಕ್ತಾ ಇದೆ. ಲಕ್ಷಾಂತರ 16 ಲಕ್ಷ ಜನ ಮಾಸ್ಟರ್ ಡಿಗ್ರಿ ಮಾಡಿಕೊಂಡು MA MS ಎಲ್ಲ ಮಾಡಿಕೊಂಡು ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಅವರಿಗೆ. ಯಾಕೆಂದರೆ ಶಿಕ್ಷಣ ಉದ್ಯೋಗಮುಖಿ ಆಗಿರಬೇಕು, ವೃತ್ತಿಪರವಾಗಿರಬೇಕು ಅಂತ ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ರು. ಅಂದರೆ ಶಿಕ್ಷಣ ನಮ್ಮ ಗ್ರಾಮೀಣ ಯುವಕರ ಬದುಕಿಗೆ ಉತ್ತರ ಆಗಬೇಕು ಅನ್ನೋ ಮಾತನ್ನು ಮಹಾತ್ಮ ಗಾಂಧಿ. ಉತ್ತರ ಆಗಬಾರ್ದು, ಏನು ಈಗ ಪ್ರಶ್ನೆಯಾಗಿ ನಿಲ್ಲಬಾರ್ದು. ಏನಪ್ಪ ನಾನು MA ಮಾಡ್ಕೊಂಬಂದೆ, MSc ಮಾಡ್ಕೊಂಬಂದೆ, ಏನು ಮಾಡೋದು ಈಗ ಅಂತ ಒಂದು ಪ್ರಶ್ನೆ ಒಂದು ಉತ್ಕೋಬಾರ್ದು. ಅದು ಉತ್ತರವನ್ನು ಕೊಡಬೇಕು ಗ್ರಾಮೀಣ ಜನರಿಗೆ. ನಾಗೇಶ್ ಸಮೂಹ ಶಿಕ್ಷಣ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಭಾರತಿ ನಾಗೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ನರ್ಸಿಂಗ್ ಕಾಲೇಜು ಮಾಜಿ ಪ್ರಾಂಶುಪಾಲೆ AB ಪುಷ್ಪಲತಾ ನರ್ಸಿಂಗ್ ಪ್ರತಿಜ್ಞಾವಿಧಿ ಬೋಧಿಸಿದರು. ವಾರ್ಷಿಕ ವರದಿಯನ್ನು ಪ್ರಾಂಶುಪಾಲೆ RJ ವಿದ್ಯಾರಾಣಿ ಮಂಡಿಸಿದರು. ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ BR ಯುವರಾಜ್, ಸಂಸ್ಥೆಯ ಡೀನ್ ಡಾಕ್ಟರ್ ಸುಜಾ ಫಿಲಿಪ್, ಪ್ರಾಂಶುಪಾಲೆ RJ ವಿದ್ಯಾರಾಣಿ, ಸಂಸ್ಥೆಯ ಆಡಳಿತಾಧಿಕಾರಿ ಫಿಲಿಪ್, ನಿರ್ದೇಶಕರಾದ ಲಕ್ಷ್ಮೀಗೌಡ, ನಾರಾಯಣ್, ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇಲ್ಲಿಂದ ಹೊರ ಹೋಗ್ತಾ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಗಳಿಗೆ ಹಾಗೂ ಈಗ ತಾನೇ ಆಗಮಿಸಿರ್ತಕ್ಕಂಥ ನ್ಯೂ ಕಮರ್ಸ್ ಅಂತ ಏನು ಹೇಳ್ತೀವಿ, ಆ ವಿದ್ಯಾರ್ಥಿಗಳಿಗೆ ಇವತ್ತು ಪ್ರತಿಜ್ಞಾವಿಧಿಯನ್ನ ಬೋಧಿಸಿದ್ದೇವೆ. ಭಾಗವತದಲ್ಲಿ ಹೇಳ್ತಾರೆ ಸ್ನೇಹಿತರೆ, ಅಜ್ಞಾನಂ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷುರಂ ಮೇಲಿತೇನ ತಸ್ಮೈ ಶ್ರೀ ಗುರುವೇ ನಮಃ ಅಂತಂದ್ರೆ, ಅಜ್ಞಾನವೆಂಬ ಅಂಧಕಾರದಲ್ಲಿ ಮುಳುಗಿದ್ದ ನನಗೆ ನನ್ನ ಬದುಕಿನಲ್ಲಿ ಜ್ಞಾನ ಅಥವಾ ಸುಜ್ಞಾನವೆಂಬ ಬೆಳಕನ್ನ ನನ್ನ ಬದುಕಿಗೆ ಸಿಂಚನಗೈದ ಓ ಮಹಾಗುರುವೇ ನಿನಗೆ ನಮೋ ನಮಃ ಅಂತ ಹೇಳ್ತೀವಿ. ಅದೇ ರೀತಿ ಇವತ್ತು ಏನು ನಮ್ಮ ಬದುಕನ್ನು ಅಂಧಕಾರದಲ್ಲಿ ಮುಳುಗಿತ್ತು. ಸೊ ತಮಗೆಲ್ಲರೂ ಗೊತ್ತೇ ಇರ್ಬೋದು, ಫ್ಲೋರೆನ್ಸ್ ನೈಟಿಂಗೇಲ್ ಅವರ ತ್ಯಾಗ, ಮೊದಲನೇ ವರ್ಲ್ಡ್ ಕ್ರೈಮಿಯನ್ ವಾರ್ ಅಂತ ಏನು ಹೇಳ್ತೀವಿ, USSR ರಷ್ಯನ್ ಟೆರಿಟರಿ ಒಂದು ಕಡೆಯ, ಯುರೋಪಿಯನ್ ಕಂಟ್ರೀಸ್ ಎಲ್ಲ ಒಂದು ಕಡೆಯ, ಏನು ಕಮ್ಯುನಲ್ ಕ್ಲಾಶಸ್ ಅಂತ ಏನು ಹೇಳ್ತೀವಿ, ಅದಕ್ಕೋಸ್ಕರ ಹೊಡೆದಾಡ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಸುಮಾರು 3 ವರ್ಷಗಳ ಕಾಲ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಮೊದಲನೇ ವರ್ಲ್ಡ್ ವಾರು. ಬಹುಶಃ ಫ್ಲೋರೆನ್ಸ್ ನೈಟಿಂಗೇಲ್ ಅವರ ಒಂದು ತ್ಯಾಗ, ಅವರ ಒಂದು ಕರುಣೆ, ಅವರ ಒಂದು ಪ್ರೀತಿ, ಅವರ ಒಂದು ಬದ್ಧತೆ ಇವತ್ತು ನಮ್ಮ ನರ್ಸಿಂಗ್ ಸ್ಟೂಡೆಂಟ್ಗಳಿಗೆ ನಮ್ಮ ಮಾದರಿ ಅಂತ. ಸೊ ಅವರ ಒಂದು ಸ್ಮರಣಾರ್ಥವಾಗಿ ಇವತ್ತು ಫ್ಲೋರೆನ್ಸ್ ನೈಟಿಂಗೇಲ್ ಸ್ಮರಣಾರ್ಥವಾಗಿ ಇವತ್ತು ಈ ಒಂದು ದೀಪ ಪ್ರಜ್ವಲನೆಯನ್ನು ಯಾವುದೇ ಒಂದು ಹುಡುಗರು, ಯಾವುದೇ ಒಂದು ವಿದ್ಯಾರ್ಥಿಗಳು ಹೊರ ಹೋಗೋದಿರ್ಬೋದು ಅಥವಾ ಒಂದು ಆಗಮಿಸೋದಿರ್ಬೋದು, ಅವರಿಗೆ ಒಂದು ಮಾದರಿ ಆಗಬೇಕು ಫ್ಲೋರೆನ್ಸ್ ನೈಟಿಂಗೇಲ್ ಅಂತ. ಏಕೆಂತಂದರೆ ವೈದ್ಯರು ಯಾವಾಗಲೂ ಕೂಡ ಪೇಷಂಟ್ ರೋಗಿಗಳ ಜೊತೆ ಇರಲಿಕ್ಕಾಗಲ್ಲ ಸ್ನೇಹಿತರೆ. ಸೊ ಯಾವಾಗಲೂ ಬಹುಶಃ ಅವರ ಒಂದು ರೋಗನ ಕಂಡುಹಿಡಿಬೋದು, ಅವರಿಗೆ ಚಿಕಿತ್ಸಾ ವಿಧಾನವನ್ನು ಹೇಳ್ಬೋದು. ಬಹುಶಃ ರೋಗಿಗಳ ಒಡನಾಟ ಅವರ ಯಾಕೆ ಅಂತಂದರೆ ಬೆಳಗಿಂದ ಸಂಜೆ ತನಕ ದಿನದ 24 ಗಂಟೆ ಮಕ್ಕಳನ್ನು ಬರೀ ಪಠ್ಯದ ಕಲಿಕೆಗಷ್ಟೇ ಬಲವಂತವಾಗಿ ದೂಡುವ ಬದಲು ಅವರ ಕಲಿಕಾ ಆಸಕ್ತಿ ಯಾವುದು ಎಂಬುದರ ಕುರಿತಾಗಿ ತಿಳಿದು ಆ ಕ್ಷೇತ್ರದಲ್ಲಿ ಹೆಚ್ಚು ಕಲಿಯಲು ಅವಕಾಶ ಮಾಡಿಕೊಟ್ಟಾಗ ಮಕ್ಕಳು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂದು ಹಿರೇಸಾವೆ ಸಾಯಿ ಸಿದ್ದಾಶ್ರಮದ ಮುಖ್ಯಸ್ಥರಾದ ಗುರುಮೂರ್ತಿ ಗುರೂಜಿ ತಿಳಿಸಿದರು. ತಾಲೂಕಿನ ಶ್ರವಣಬೆಳಗೊಳ ಹೋಬಳಿ ದಮ್ಮನಿಂಗಲ ಗ್ರಾಮದಲ್ಲಿರುವ ರಚನಾ ಪಬ್ಲಿಕ್ ಸ್ಕೂಲ್ನ 2025-26ನೇ ಸಾಲಿನ ವಾರ್ಷಿಕೋತ್ಸವ ರಚನಾ ಚಿತ್ತಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪೋಷಕರು ತಮ್ಮ ಮಕ್ಕಳನ್ನು ಪ್ರತಿನಿತ್ಯ ಓದು ಎಂಬ ಒತ್ತಡ ಹಾಕ್ತಾರೆ. ಮಕ್ಕಳನ್ನ ಓದಿಸುವ ಜೊತೆಗೆ ಅವರಲ್ಲಿರುವ ಆಸಕ್ತಿಯನ್ನ ಗುರುತಿಸಿ ಆ ದಿಕ್ಕಿನಲ್ಲಿ ಪ್ರೋತ್ಸಾಹಿಸುವ ಕೆಲಸವಾಗಬೇಕು. ಕ್ರೀಡೆ, ಸಂಗೀತ, ಕಲೆ, ನೃತ್ಯ ಸೇರಿದಂತೆ
ಪಠ್ಯದಾಚೆಗಿನ ವಿದ್ಯೆಗಳಲ್ಲಿ ಮಕ್ಕಳನ್ನ ತೊಡಗಿಸಿ ಅತ್ಯುತ್ತಮವಾದ ಕಲಿಕೆಗೆ ಅವಕಾಶ ಮಾಡಿಕೊಟ್ಟಲ್ಲಿ ಅವರು ನಾಡಿನ ಆಸ್ತಿಗಳಾಗ್ತಾರೆ. ಇಂದು ಸಮಾಜದಲ್ಲಿ 10 ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರ ಪಟ್ಟಿಯಲ್ಲಿ ಮೊದಲಿಗರಾಗಿ ಸಿಗುವವರು ಗ್ರಾಮೀಣ ಪ್ರತಿಭೆಗಳು. ಗ್ರಾಮೀಣ ಮಕ್ಕಳಿಗಿರುವ ಗಟ್ಟಿತನ, ಆತ್ಮವಿಶ್ವಾಸ, ಸಾಧಿಸುವ ಛಲ ಪಟ್ಟಣದ ಮಕ್ಕಳಿಗೆ ಅಷ್ಟಾಗಿ ಇರುವುದಿಲ್ಲ. ಇಂದು ಶಾಲೆಗಳಲ್ಲಿ ನಡೆಯುವ ವಾರ್ಷಿಕೋತ್ಸವಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಉತ್ತಮ ವೇದಿಕೆಯಾಗಿದೆ. ಗ್ರಾಮೀಣ ಭಾಗದಲ್ಲಿ ಶಾಲೆ ತೆರೆದು ಗುಣಮಟ್ಟದ ಶಿಕ್ಷಣದ ಜೊತೆಗೆ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ಮುಂದಾಗಿರುವ ರಚನಾ ಸ್ಕೂಲ್ನ ಆಡಳಿತ ಮಂಡಳಿ ಕಾರ್ಯ ಮೆಚ್ಚುವಂತದ್ದು ಎಂದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಸುಳ್ಯ ಇಂಜಿನಿಯರಿಂಗ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಗಾಯಕರಾದ ಎಂವಿ ಕೃಷ್ಣರಾಜು ಮಾತನಾಡಿ, ಭಗವಂತ ನೀಡಿರುವ ಅಪರೂಪವಾದ ಮಾನವ ಜನ್ಮವನ್ನ ಸಾರ್ಥಕತೆಪಡಿಸಿಕೊಳ್ಳುವ ಕೆಲಸ ಮಾಡಬೇಕು. ತಾವು ಬೆಳೆದು ಇತರರನ್ನ ಬೆಳೆಸುವ ಗುಣ ಬೆಳೆಸಿಕೊಳ್ಬೇಕು. ನಮ್ಮಗಳ ಭವಿಷ್ಯಕ್ಕೆ ಕಾರಣವಾಗುವ ಪೋಷಕರು ಮತ್ತು ಗುರುಗಳ ಋಣ ತೀರಿಸುವ ಕೆಲಸ ಮಾಡಬೇಕೆಂದರು. ಸ್ವಾಮಿ ವಿವೇಕಾನಂದರು ಹೇಳಿರುವಂತೆ, ಅನ್ನ ಕೊಟ್ಟರೆ ಒಂದು ದಿನ ನೆರವಾದಂತೆ, ಹಣ ನೀಡಿದರೆ ಕೆಲವು ದಿನ ಸಹಾಯ ಮಾಡಿದಂತೆ, ವಿದ್ಯೆ ನೀಡಿ ಅರಿವು ಮೂಡಿಸಿದರೆ ಶಾಶ್ವತ ಸಹಾಯವಂತೆ ಎನ್ನುವ ರೀತಿಯಲ್ಲಿ ರಚನಾ ಶಾಲೆ ಸ್ಥಾಪಿಸಿ ಪ್ರಕಾಶ್ ಮತ್ತು ಸುನೀತಾ ಪ್ರಕಾಶ್ ಆ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದರು. ರಚನಾ ಚಿತ್ತಾರ ವಾರ್ಷಿಕೋತ್ಸವದಲ್ಲಿ ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದ ಮಕ್ಕಳಿಗೆ ಬಹುಮಾನ ನೀಡಲಾಯಿತು. ಅದೇ ರೀತಿ ಪೋಷಕರ ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ಗೆದ್ದವರಿಗೆ ಗಣ್ಯರಿಂದ ಬಹುಮಾನ ವಿತರಣೆ ಮಾಡಲಾಯಿತು. ನಂತರ ನಡೆದ ಮಕ್ಕಳ ನೃತ್ಯ ಸೇರಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೇಕ್ಷಕರನ್ನ ಮನಸೂರೆಗೊಳಿಸಿತು. ಮಕ್ಕಳ ಮನರಂಜನೆಯ ಜೊತೆಗೆ ಗಾಯಕ ದಂಪತಿಗಳಾದ ಎಂವಿ ಕೃಷ್ಣರಾಜ್ ಮತ್ತು ಪೂರ್ಣಿಮಾ ಕೃಷ್ಣರಾಜ್ ರವರು ಚಲನಚಿತ್ರ ಗೀತೆಗಳನ್ನಾಡಿ ಪ್ರೇಕ್ಷಕರನ್ನ ರಂಜಿಸಿದರು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡ ಶ್ರಾವಣಬೆಳಗೊಳ ಶ್ರೀನಿವಾಸ್, ರಚನಾ ಪಬ್ಲಿಕ್ ಸ್ಕೂಲ್ನ ಸಂಸ್ಥಾಪಕ ಎಚ್ಟಿ ಪ್ರಕಾಶ್, ಸಂಸ್ಥೆಯ ಅಧ್ಯಕ್ಷರಾದ ಬಿಆರ್ ಸುನೀತಾ ಪ್ರಕಾಶ್, ಆಡಳಿತಾಧಿಕಾರಿ ಎನ್ಎನ್ ಮಂಜುನಾಥ್, ಪ್ರಾಂಶುಪಾಲೆ ಸವಿತಾ ಪ್ರಸಾದ್, ಜ್ಞಾನೇಶ್, ಮಹೇಶ್, ಶಿವರಾಜ್ ಸೇರಿ ಇತರರು ಇದ್ರು. ಇದ್ರೆ ಸಾಲದು, ಪ್ರತಿನಿತ್ಯ ಓದು 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 ಅಂತ ಇದು ಮಾಡ್ತಾ ಇರ್ತೀವಿ. ಆದರೆ ನೈಜವಾಗಿ ಏನು ಅಂತಂದ್ರೆ ಮಕ್ಕಳಿಗೆ ಓದು ಜೊತೆಗೆ ಸಾಂಸ್ಕೃತಿಕಗಳಂದ್ರೆ ಹಾಡು, ನೃತ್ಯ, ನಾಟ್ಯ, ಅವ್ರಿಗೆ ಎಲ್ಲ ಯಾವ ಕಲೆಗಳಲ್ಲಿ ಅವಕಾಶವಿದೆಯೋ, ಯಾವ ಕಲೆಗಳಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆಯೋ ಅದನ್ನ ಬಿಡಬೇಕಾಗತ್ತೆ. ಅದರಿಂದ ಕ್ರೀಡಾ ಶಾಲೆಗಳಲ್ಲಿ ಕ್ರೀಡೆಗಳಿರ್ಬೋದು, ನೃತ್ಯ ಇರ್ಬೋದು, ಅಥವಾ ಆಟಿಕೆಗಳಿರ್ಬೋದು, ಆಟವಿರ್ಬೋದು, ನಮ್ಮ ಚಿಕ್ಕ ವಯಸ್ಸಿಂದನೇ ಈ ಭಾವನೆ ಮತ್ತು ಭಾಗ್ಯದ ದಾರಿಯನ್ನು ತರಲಿ ಅಂತ ಮಕ್ಕಳಿಗೆ ಶಾಲೆಗಳಲ್ಲಿ ಈ ವಾರ್ಷಿಕೋತ್ಸವನ್ನ ಎಲ್ಲ ಶಾಲೆಗಳಲ್ಲಿ ಹಮ್ಮಿಕೊಳ್ತಾರೆ. ಆದರೆ ಇವತ್ತು ಸಣ್ಣದಾಗಿರ್ಬೋದು, ತಾವು ನೋಡಿರ್ಬೋದು, ಕೆಲವು ಬಹಳ ಹಳ್ಳಿಗಳಿಂದ ಇದ್ದು ಇವತ್ತು ದಿಲ್ಲಿಯ ಮಟ್ಟದ ತನಕ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ. ನಮ್ಮ ಹಳ್ಳಿಗಳಿಂದ ದಿಲ್ಲಿಯ ತನಕ ರಾಜಕಾರಣಲಾಗಿದ್ದಾರೆ. ನಮ್ಮ ಹಳ್ಳಿಯಿಂದ ದಿಲ್ಲಿಯ ತನಕ ಸಂಗೀತಗಾರರಾಗಿದ್ದಾರೆ. ಅದು ಯಾವುದೇ ರಾಜ್ಯಗಳಲ್ಲಿ ಇರಬಹುದು. ಅದರಿಂದ ಮಕ್ಕಳಿಗೆ ಓದೋದ್ರ ಜೊತೆಗೆ ಪ್ರೋತ್ಸಾಹ ಇರಬೇಕು. ವಾರ್ಷಿಕೋತ್ಸವದ ನೆಪದಲ್ಲಿ ಅವರ ಕಲೆಯನ್ನ ಬೆಂಬಲಿಸಿ, ಅವ್ರಿಗಿರುವಂಥ ವಿಶೇಷವಾದ ಕಲೆಯನ್ನ ಬೆಂಬಲಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಅದರಿಂದ ಮಕ್ಕಳಿಗೆ ನಾನು ತಿಳಿದ ಮಟ್ಟಿಗೆ ಏನು ಅಂತಂದ್ರೆ ಅವರ ಭಾವನೆಗಳನ್ನ ಬೇರೆ ಕಡೆ ಹೋಗದಂತೆ, ವಯಸ್ಕರಾಗ್ತಾ ಇದ್ದಾಗ ಬೇರೆ ಕಡೆ ಹೋಗೋದಂತೆ ಅವ್ರಿಗೆ ನಿಶ್ಚಲವಾದ ಒಂದು ಕಲೆ ಇರಬೇಕು. ವಿದ್ಯೆ ಒಂದು ಭಾಗ ಆದ್ರೆ ಕಲೆ ಅದರ ಅರ್ಧ ಭಾಗ. ಕ್ಷಣಿಕಗಳು ತಾಯಿಯ ಋಣವನ್ನು ಮರಿಬೇಡಿ, ತಂದೆಯ ಒಲವನ್ನು ಮರಿಬೇಡಿ. ಸರಿಯಾದ ದಾರಿಯಲ್ಲಿ ನಡೆಸುವಂತಹ ಎನರ್ಜೆಟಿಕ್ ಶಿಕ್ಷಕ ವೃಂದವನ್ನು ನಾನಿಲ್ಲಿ ಗಮನಿಸಿದ್ದೇನೆ. ಅವರ ಋಣವನ್ನು ಕೂಡ ಮರಿಬೇಡಿ. ನೀವು ಮರೆತರೆ ಅಲ್ಲಿ ಮೇಲೆ ಚಾಟಿ ಇಟ್ಕೊಡೋದಕ್ಕೆ ಒಪ್ಪಿದ್ದಾರೆ. ಸೊ ಸರಿಯಾದ ದಾರಿಯಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯವನ್ನು ಮಾಡ್ತಾ ಮುಂದುವರಿ ಅನ್ನುವಂತಹ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಭಗವಂತ ಕೊಟ್ಟಿರುವಂತಹ ಒಂದು ಮಾನವ ಜನ್ಮ, ಇದನ್ನ ಸರಿಯಾಗಿ ಬೆಳೆಸ್ಕೊಳ್ಬೇಕು. ಒಳ್ಳೆಯ ಕೆಲಸವನ್ನು ಮಾಡುವಂಥದ್ದು, ಒಳ್ಳೆಯ ಕೆಲಸವನ್ನ ಮಾಡ್ತಾ ತಾನು ಬೆಳೆಯುವುದು, ಇತರನ್ನು ಬೆಳೆಸುವಂತ ಕಾರ್ಯವನ್ನು ಮಾಡ್ತಾ ಮುಂದುವರಿಬೇಕು. ಎಲ್ಲೋ ಒಂದು ಮಾತು ಸ್ವಾಮಿ ವಿವೇಕಾನಂದರು ಹೇಳಿರುವಂತ ನೆನಪಿಸ್ತಾ ಇದ್ದೇನೆ. ಅನ್ನ ನೀಡಿದರೆ ಒಂದು ದಿನದ ಸಹಾಯ ಮಾಡಿದಂತೆ, ಹಣ ನೀಡಿದರೆ ಕೆಲವು ದಿನಗಳ ಸಹಾಯ ಮಾಡಿದಂತೆ, ವಿದ್ಯೆ ಕಲಿಸಿ ಅರಿವು ಮೂಡಿಸಿದರೆ ಶಾಶ್ವತವಾದ ಸಹಾಯ ಮಾಡಿದಂತೆ. ಈ ಒಂದು ಕಾರ್ಯವನ್ನ ನಮ್ಮ ಈ ಒಂದು ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀ
ಟಿ ಪ್ರಕಾಶ್ ಅವರು ಮಾಡಿದ್ದಾರೆ, ಅವರ ತಂಡ ಮಾಡಿದೆ. ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ BR ಸುನೀತಾ ಮೇಡಮ್ ಇವರೆಲ್ಲರ ಒಂದು ಹಾಗೇನೆ ಒಂದು ಸ್ಟ್ರಾಂಗ್ ಆಗಿರುವಂತಹ ಟೀಮ್ ಈ ಒಂದು ಕೆಲಸವನ್ನ, ವಿದ್ಯೆಯನ್ನ, ಅರಿವನ್ನ ನೀಡುವಂತ ಕಾರ್ಯವನ್ನ ಮಾಡ್ತಾ ಇದೆ. ನಾನು ಆಲೋಚನೆ ಮಾಡಿದೆ, ಹೇಗೆ ಈ ಎಲ್ಲ ಕೆಲಸ ಕಾರ್ಯವನ್ನ ಈ ಒಂದು ಪುಟ್ಟ ಪರಿಸರದಲ್ಲಿ ಮಾಡ್ತಾ ಇದ್ದಾರೆ ಅಂತ. ಶಿವನೇ ಭಕ್ತಿದಾಯಿ, ಗೊತ್ತಿಲ್ಲ ಶಿವನೇ ಭಕ್ತಿದಾಯಿ, ಗೊತ್ತಿರುವುದೊಂದೇ ದೈವವಾಣಿ, ಗೊತ್ತಿರುವುದೊಂದೇ ಧರ್ಮೈತಿ ಅಕ್ಕ ಧರ್ಮೈತಿ ಐಕಾಸ ಹಂಸ ಬೆಳಗ ವಂಶ ಬೆಳಗ ಕತ್ತಳಕ್ಕೆ ಮಸಲುಗಳಿಗೆ ಸವಿನಂತಿ ಹೇಳಪಡಿ. ಸಿಬಿಎಸ್ಇ ಹಾಗೂ ಐಸಿಎಸ್ಇ ಮಾದರಿಯಲ್ಲಿನ 10ನೇ ತರಗತಿಯ ಫಲಿತಾಂಶದ ರೀತಿಯಲ್ಲಿಯೇ ರಾಜ್ಯ ಪಠ್ಯಕ್ರಮದ ಫಲಿತಾಂಶಕ್ಕೂ ಸರ್ಕಾರ ಮಾರ್ಗಸೂಚಿಗಳು ಅನುಸರಿಸುವಲ್ಲಿ ಮುಂದಾಗಿರುವುದು ಸ್ವಾಗತಾರ್ಹ ವಿಚಾರವಾಗಿದೆ ಎಂದು ಕರ್ನಾಟಕ ರಾಜ್ಯ ಪ್ರೌಢಶಾಲೆ ಶಿಕ್ಷಕರ ಸಂಘದ ನೂತನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಾಜೇಗೌಡ ತಿಳಿಸಿದರು. ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈಗಾಗಲೇ ಹೊರ ರಾಜ್ಯಗಳಾದ ತಮಿಳುನಾಡು, ಕೇರಳ, ತೆಲಂಗಾಣ, ಆಂಧ್ರಪ್ರದೇಶ ಸೇರಿದಂತೆ 16 ರಾಜ್ಯಗಳಲ್ಲಿ ಸಿಬಿಎಸ್ಇ ಹಾಗೂ ಐಸಿಎಸ್ಇ ಪಠ್ಯಕ್ರಮದ ರೀತಿಯಲ್ಲಿಯೇ ಆಯಾ ಸರ್ಕಾರಗಳು ರಾಜ್ಯ ಪಠ್ಯಕ್ರಮದ ಫಲಿತಾಂಶದಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ 33% ಅಂಕ ಪಡೆದು ಉತ್ತೀರ್ಣರಾಗಲು ಅವಕಾಶಗಳನ್ನು ಕಲ್ಪಿಸಿಕೊಡಲಾಗುತ್ತಿದೆ. ಅಲ್ಲಿನ ನಿಯಮಗಳನ್ನು ಜಾರಿಗೆ ತರುವಂತೆ ಪ್ರೌಢಶಾಲಾ ಶಿಕ್ಷಕರ ಸಂಘ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಶಿಕ್ಷಣ ಸಚಿವರಿಗೆ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರಿಗೆ ಮನವಿ ಮಾಡಿದ ಮೇರೆಗೆ ಇಂದು ನಮ್ಮ ಸರ್ಕಾರವೂ ಕೂಡ 10ನೇ ತರಗತಿ ಫಲಿತಾಂಶದಲ್ಲಿ 33% ಅಂಕ ಪಡೆದು ಉತ್ತೀರ್ಣರಾಗಲು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿರುವುದು ಒಂದು ರೀತಿಯ ಸಂತೋಷದ ಹಾಗೂ 10ನೇ ತರಗತಿಯಲ್ಲಿ ಅಧಿಕ ಅಂಕಗಳನ್ನು ಗಳಿಸಲು ಸಹಕಾರಿಯಾಗಿದೆ. ಇದರೊಂದಿಗೆ ಪರೀಕ್ಷೆ ಕುರಿತಾಗಿ ಮಕ್ಕಳಿಗೆ ನೀಲಿ ನಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ವಿಶೇಷವಾಗಿ ತಯಾರಿಸಿಕೊಟ್ಟಿದ್ದು, ಮಕ್ಕಳು ಆ ನಿಟ್ಟಿನಲ್ಲಿ ಕಲಿಕೆ ಮಾಡುವುದರಿಂದ ಈ ಬಾರಿಯ ಫಲಿತಾಂಶ ಉತ್ತಮವಾಗಿರಲಿದೆ ಎಂಬುದಾಗಿ ಆಶಯ ವ್ಯಕ್ತಪಡಿಸಿದರು. ಕೆಲ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುವ ಸಂದರ್ಭದಲ್ಲಿ 10ನೇ ತರಗತಿಯಲ್ಲಿ ಅನುತ್ತೀರ್ಣ ಆದರೆ ಶಾಲೆಯನ್ನ ಬಿಟ್ಟು ಇತರೆ ಕೆಲಸ ಕಾರ್ಯಗಳಿಗೆ ತೊಡಗುವ ಮೂಲಕ ಅಕ್ರಮ ಚಟುವಟಿಕೆಗೆ ಬಲಿಯಾಗುತ್ತಿದ್ರು. ಇದನ್ನು ಮನಗಂಡ ಕೆಲ ತಜ್ಞರ ಸಲಹೆಯನ್ನು ಆಧರಿಸಿ ಏಕರೂಪ ಆದೇಶವನ್ನ ಹೊರಡಿಸಬೇಕು ಎಂಬ ಉದ್ದೇಶವನ್ನ ಇಟ್ಟುಕೊಂಡು ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರ ಇಂದು ಹೊಸ ನಿಯಮಾವಳಿಗಳನ್ನು ಮತ್ತು ಕೆಲವು ಮಾನದಂಡಗಳನ್ನು ರೂಪಿಸಿದ್ದಾರೆ. ಇದರಿಂದ ಬಹಳಷ್ಟು 10ನೇ ತರಗತಿಯ ಮಕ್ಕಳಿಗೆ ಸಹಕಾರಿಯಾಗುತ್ತದೆ ಎಂದರು. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಕೂಡ ಬರೆಯಲಾಗಿದೆ. ಇದೀಗ ಅವಿರೋಧವಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದ್ದು, ರಾಜ್ಯ ವ್ಯಾಪ್ತಿ ಪ್ರೌಢಶಾಲಾ ಶಿಕ್ಷಕರ ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆಲಸ ಮಾಡುವುದಾಗಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಪ್ರೌಢಶಾಲೆ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ HN ದಿಲೀಪ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ NR ಸತೀಶ್, ಖಜಾಂಚಿ ಗವಿರಾಜ್, ಸಂಘಟನಾ ಕಾರ್ಯದರ್ಶಿ ರಂಗಸ್ವಾಮಿ, ನಿರ್ದೇಶಕ ಪುರುಷೋತ್ತಮ್ ಸೇರಿ ಜಿಲ್ಲಾ ಕೋಶಾಧ್ಯಕ್ಷ CS ಉಮೇಶ್ ಇದ್ರು. 8/3/2026 ತಾರೀಕು ಶಿಕ್ಷಕ ಸದನ ಬೆಂಗಳೂರು ಇಲ್ಲಿ ನಡೆದಂಥ ರಾಜ್ಯ ಸಂಘದ ರಾಜ್ಯ ಕಾರ್ಯಕಾರಿಣಿಯಲ್ಲಿ ನಮ್ಮ ಅಧ್ಯಕ್ಷರಾದಂಥ ಬಿ ಸಿದ್ದಬಸಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ನನ್ನನ್ನು, ಅಂದರೆ ನಾನು ದೇವರಾಜೇಗೌಡ, ನನ್ನನ್ನು ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಅಧ್ಯಕ್ಷರು, ಕಾರ್ಯದರ್ಶಿಗಳು, ರಾಜ್ಯ ಸಂಘದ, ಕೇಂದ್ರ ಸಂಘದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಸರ್ವಾನುಮತದಿಂದ ಇವತ್ತು ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಮೊದಲನೇಗೆ ಅವರೆಲ್ಲರಿಗೂ ನಾನು ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸಂಘ ಇದು ಒಂದು ರಾಜ್ಯದಲ್ಲಿ ಮಾನ್ಯತೆ ಪಡೆದಿರ್ತಕ್ಕಂಥ ಸಂಘ, ಸರ್ಕಾರಿ ನೌಕರರ ಸಂಘ,
ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘವನ್ನು ಬಿಟ್ಟರೆ ಅತಿ ದೊಡ್ಡ ಒಂದು ಸಂಘ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ. ಸುಮಾರು 63,000 ಸದಸ್ಯರನ್ನು ಉಳ್ಳಂಥ ಒಂದು ಸಂಘ ನಮ್ಮದು. ಈ ನಮ್ಮ ಸಂಘದಲ್ಲಿ ನಾವು ಸಾಕಷ್ಟು ಶಿಕ್ಷಕರ ಪರವಾಗಿ ಕೆಲವು ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲೆಯ ರಜನೀಶ್ ಮೇಡಮ್ ಜೊತೆ ಒಂದು ಸಭೆಯನ್ನು ಮಾಡಿದ್ದೇವೆ. ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸಾಕ್ಷರತಾ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ರಶ್ಮಿ ಮಹೇಶ್ ಮೇಡಮ್ ಅವರ ಜೊತೆ ಸಭೆಯನ್ನು ಮಾಡಿದ್ದೇವೆ. ಮಾನ್ಯ ಶಿಕ್ಷಣ ಮಂತ್ರಿಗಳು ಮಾನ್ಯ ಶಿಕ್ಷಕ ಸದನದಲ್ಲಿ ನಮ್ಮನ್ನು ಕೂರಿಸಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳೊಂದಿಗೆ ಸುಮಾರು 1.5 ಗಂಟೆ ಕಾಲ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಯಾವ ರೀತಿ ನಾವು ಬದಲಾವಣೆಯನ್ನು ಮಾಡ್ಬೋದು ಅಂತೇಳಿ ಅಭಿಪ್ರಾಯವನ್ನು ಪಡ್ಕೊಂಡಿದ್ದಾರೆ. ಈಗ ನಮ್ಮ ಮನವಿಯಂತೆ ಇವತ್ತು ಏನು ಇಡೀ ಭಾರತದಾದ್ಯಂತ ಇರ್ತಕ್ಕಂಥ SLCಯ ಫಲಿತಾಂಶದ ಮಾನದಂಡ ಬದಲಾವಣೆ ಆಗಿದೆ. ಆದರೆ ಕರ್ನಾಟಕ ರಾಜ್ಯ ಮಾತ್ರ 2012ರಿಂದನೂ ಒಂದೇ ಥರ ಮಾನದಂಡವನ್ನು ಅನುಸರಿಸ್ತಾ ಬಂದು ಇವತ್ತು ದೇಶದಲ್ಲಿ ಕರ್ನಾಟಕ SLC ಫಲಿತಾಂಶದಲ್ಲಿ 28ನೇ ಸ್ಥಾನದಲ್ಲಿದೆ. ಕಾರಣ ನಮ್ಮ ಫಲಿತಾಂಶದ ಮಾನದಂಡ ಏನಾಗಿದೆ ಅಂದರೆ ನಮ್ಮದು 35% ಅಂಕ ಪಡಿಲೇಬೇಕಂತ. ಆದರೆ CBSE ICSEನಲ್ಲಿ 33% ಫಲಿತಾಂಶ ಬಂದರೆ ಮಗುನ ಉತ್ತೀರ್ಣ ಮಾಡ್ತಾರೆ. ಜೊತೆಗೆ ಅವರ ಆಂತರಿಕ ಮೌಲ್ಯಮಾಪನದ ಅಂಕಗಳು 20 ಸೇರಿ 33 ಬಂದರೆ ಸಾಕು CBSE ICSEನಲ್ಲಿ. ಅಂಥ ಉತ್ತೀರ್ಣ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳ ಒಂದು ಮಾಹಿತಿಯನ್ನು ಪಡೆದು CBSE ICSE ಮಾಹಿತಿಯನ್ನು ಪಡೆದು ಮಾನ್ಯ ವಿಧಾನ ಪರಿಷತ್ ಸದಸ್ಯರ ನೇತೃತ್ವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯಕರ ಸಮಾಜಕ್ಕೆ ದಾದಿಯರ ಪಾತ್ರ ಬಹುದೊಡ್ಡದು ಎಂದ ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನಿರ್ದೇಶಕ ರಾಜಣ್ಣ. ಪಟ್ಟಣದ ನಾಗೇಶ್ ನರ್ಸಿಂಗ್ ಕಾಲೇಜು ಅರೆ ವೈದ್ಯಕೀಯ ಕಾಲೇಜಿನ ದೀಪ ಪ್ರಜ್ವಲನೆ ಕಾರ್ಯದಲ್ಲಿ ಭಾಗಿಯಾಗಿ ಹೇಳಿಕೆ. ಮಗುವಿನ ಕಲಿಕಾ ಆಸಕ್ತಿಗೆ ಅನುಗುಣವಾದ ವಿದ್ಯೆಯನ್ನ ಕಲಿಸುವ ಕೆಲಸವಾಗಬೇಕು ಎಂದು ಪೋಷಕರಿಗೆ ಕಿವಿಮಾತು ಹೇಳಿದ ಸಾಯಿ ಸಿದ್ದಾಶ್ರಮದ ಗುರುಮೂರ್ತಿ ಗುರೂಜಿ. ದಮ್ಮಲಿಂಗಲ ರಚನಾ ಪಬ್ಲಿಕ್ ಸ್ಕೂಲ್ನ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿ ಹೇಳಿಕೆ. CBSE ICSE ಫಲಿತಾಂಶದ ಮಾದರಿ ರಾಜ್ಯ ಪಠ್ಯಕ್ರಮದ ಪರೀಕ್ಷೆಗೂ ಅನ್ವಯ ಮಾಡಿದ ರಾಜ್ಯ ಸರ್ಕಾರದ ಕ್ರಮಕ್ಕೆ ಸ್ವಾಗತಾರ್ಹ ಎಂದ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ನೂತನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಾಜೇಗೌಡ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಜೀಪು ವಾರ್ತೆಯಲ್ಲಿ. ನಮಸ್ಕಾರ.